नारायणं निखिलपूर्णगुणैकदेहं निर्दोषमाप्तमपिकलैः अस्योद्भवादितमशेषविशेषतोऽपि वन्द्यं सदा प्रियतम् आसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमभङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नमः श्रीवादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಮೂರನೇ ಸಂಧಿ. ದೇವ ಮಾನವ ದಾನವರು ಎಂದಿವಿಧದಲಾವಾಗಲಿಪ್ಪರು ಮೂವರೊಳಗಿವಗಿಲ್ಲ ಸ್ನೇಹೋದಾಸೀನ ದ್ವೇಷ ಜೀವರಧಿಕಾರಾನುಸಾರದಲೀವ ಸುಖ ಸಂಸಾರ ದುಃಖವ ತಾ ಉಣದೊಲವರವರಿಗುಣಿಸುವ ನಿರ್ಗತಾಶನನು. ನಮಗೆ ಅನ್ಸುತ್ತೆ ಪರಮಾತ್ಮ ಅಲ್ಲ, ಎಲ್ಲ ಜೀವರು ಅವನ ಮಕ್ಕಳೇ ಅಂತಂದ ಮೇಲೆ ಒಬ್ರ ಕಣ್ಣಿಗೆ ಬೆಣ್ಣೆ ಇನ್ನೊಬ್ರ ಕಣ್ಣಿಗೆ ಸುಣ್ಣ ಯಾಕೆ? ಎಲ್ಲರನ್ನೂ ಒಂದೇ ರೀತಿ ನೋಡ್ಬೇಕಲ್ವಾ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ದೇವ ಮಾನವ ದಾನವರು ಎಂದೀ ವಿಧದಲಾವಾಗಲಿಪ್ಪರು ಮೂವರೊಳಗಿವಗಿಲ್ಲ ಸ್ನೇಹೋದಾಸೀನ ದ್ವೇಷ. ಇವನಿಗೆ ದೇವತೆಗಳು ಅಂತಂದ್ರೆ ಬಹಳ ಪ್ರೀತಿ ಪಾತ್ರರಾದವರು, ಮಾನವರು ಅಂತಂದ್ರೆ ಉದಾಸೀನ, ಯಾಕಂದ್ರೆ ಪ್ರೀತಿ ಪಾತ್ರರು ಅಲ್ಲ, ಅವರ ಮೇಲೆ ದ್ವೇಷನೂ ಇಲ್ಲ. ದಾನವರು ಕಂಡ್ರೆ ಬಹಳ ದ್ವೇಷ ಅಂತ ಇವೆಲ್ಲ ಯಾವುದೂ ಇಲ್ಲ ರೀ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಮಾಡುವುದು. ಎಲ್ಲ ಜೀವರು ಅವನ ಮಕ್ಕಳೇ ಅಂತಂದ ಮೇಲೆ ಈಗ ನಾವು ಪಕ್ಕದ ಮನೆಯ ಮಕ್ಕಳು ಬಿದ್ದಾಗ ಅಷ್ಟು ನೊಂದುಕೊಳ್ಳೋದಿಲ್ಲ, ನಮ್ಮ ಮನೆಯವರ ಮಕ್ಕಳು ಬಿದ್ದಾಗ ಮಾತ್ರ ಅಷ್ಟು ನೋವಾಗತ್ತೆ ನಮಗೆ. ಯಾಕೆ? ಅದು ನಮ್ಮಲ್ಲಿ ಇರೋ ದೋಷ, ಅದು ವೈಷಮ್ಯ ದೋಷ. ಇನ್ನು ನಮಗೆ ಯಾರು ಆಗದೆ ಇರೋರು ಅಂತ ಇರ್ತಾರೋ, ಅವ್ರ ಕಷ್ಟದಲ್ಲಿದ್ದಾಗ ನಾವು ಹೋಗಿ ಏನು ಸಹಾಯ ಮಾಡದೇ ಇರೋದು, ಅದು ನಿರ್ಘೃಣತೆ, ಕರುಣೆ ಇಲ್ಲದೆ ಇರುವಂಥದ್ದು. ಈ ರೀತಿ ಪರಮಾತ್ಮ ದೇವತೆಗಳನ್ನ ಸರಿಯಾಗಿ ನೋಡ್ಕೊಳ್ತಾನೆ, ಸರಿ. ಮಾನವರನ್ನ ಉದಾಸೀನ ಮಾಡ್ತಾನೆ ಇಲ್ಲ. ದಾನವರನ್ನ ಅವ್ರ ಮೇಲೆ ಬರೀ ದ್ವೇಷ ಮಾಡ್ತಾನೆ. ಹಾಗಾದ್ರೆ ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ದ್ವೇಷ, ಇನ್ನೊಬ್ಬರ ಹತ್ರ ಉದಾಸೀನ. ಪರಮಾತ್ಮನಿಗೆ ದೋಷ ಬಂತಲ್ಲ, ಹಾಗಾದ್ರೆ ವೈಷಮ್ಯ ದೋಷ ಬಂತು. ಅವರನ್ನ ಹೆಚ್ಚಾಗಿ ಮೇಲೆ ಮೇಲೆ ಕರ್ಕೊಂಡು ಹೋಗ್ತಾನೆ, ಇನ್ನು ಕೆಲವ್ರನ್ನ ಕೆಳಗೆ ದಬ್ತಾ ಹೋಗ್ತಾನೆ, ಅಸುರರನ್ನ ಅಂತ ಹೇಳಿದ್ರೆ ಅಲ್ಲ. ಈ ರೀತಿ ಪರಮಾತ್ಮನಿಗೆ ದೋಷಗಳಿಲ್ಲಪ್ಪ. ಇದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಯ್ತು, ಸುಧಾದಲ್ಲೂ ದೊಡ್ಡ ಅಧಿಕರಣವೇ ಇದೆ.
ವೈಷಮ್ಯ ನೈರ್ಗ್ರಹಣ್ಯ ದೋಷ ಇಲ್ಲದಲೆ ಜೀವೋಪಾಸನ ಫಲಗಳಿವಿಯೋ ಜೀವೋಪಾಸನಂತ ಫಲಗಳಿವಿಯೋ ಶ್ರೀನಿವಾಸ ದಯಾನಿಧಿ. ವೈಷಮ್ಯ ನೈರ್ಗ್ರಹಣ್ಯ ಯಾವ ದೋಷ ಇಲ್ಲ. ಹಾಗಾದ್ರೆ ಅವರವರಿಗೆ ಉತ್ತಮವಾದ ಫಲ ಏಕೆ, ಇವರಿಗೆ ಅಧಮವಾದ ಗತಿ ಏಕೆ ಅಂದ್ರೆ ಜೀವರು ಹೇಗೆ ಉಪಾಸನೆ ಮಾಡ್ತಾರೋ ಅಥವಾ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಮಾಡೋದು. ನನಗೆ ಸಿಕ್ಕಿಲ್ಲ ಅಂತ ನಾವು ಬಾಯಿ ಬಡ್ಕೊಂಡ್ರೆ ಇನ್ನೊಬ್ರ ಹತ್ರ ಕೇಳಿದ್ರೆ ಸಿಗೋದಿಲ್ಲ. ನಮ್ಮ ಯೋಗ್ಯತೆ ಇರಬೇಕಷ್ಟೆ, ಅದು ಪರಮಾತ್ಮನೇ ಗೊತ್ತು. ನೋಡಿ, ನಾವು ನಮ್ಮ ಯೋಗ್ಯತೆಯೇ ಗೊತ್ತಿಲ್ಲ, ಇನ್ನೊಬ್ರ ಯೋಗ್ಯತೆ ಬಗ್ಗೆ ಅಳಿತಾ ಹೋಗ್ತಾ ಇರ್ತೇವೆ ನಾವು. ಈ ರೀತಿ 3 ವಿಧವಾದ ದೇವ ಮಾನವ ದಾನವರು, ಇವರಲ್ಲಿ ಈ ಮೂವರಲ್ಲಿ ಯಾರಲ್ಲೂ ಕೂಡ ಅತಿಯಾದ ಸ್ನೇಹ ಅನ್ನೋದು ಇಲ್ಲ ಅವನಿಗೆ, ಅತಿಯಾದ ಉದಾಸೀನ ಅನ್ನೋದು ಇಲ್ಲ, ಅತಿಯಾದ ದ್ವೇಷ ಅನ್ನೋದು ಯಾರ ಮೇಲೂ ಇಲ್ಲ ಅವನಿಗೆ, ಯಾರ ಮೇಲೂ ಕೂಡ ಇಲ್ಲ ಅವನಿಗೆ. ಒಂದು ವೇಳೆ ಇದ್ದಿತ್ತು ಅಂತಾದ್ರೆ ಪರಮಾತ್ಮ ನಮ್ಮ ಹಾಗೆ ದೋಷ ಉಳ್ಳವನಾಗ್ತಾ ಇದ್ದ. ದೋಷ ಬಂತ, ಸರ್ವೋತ್ತಮತ್ವ ಹೋಯ್ತು ಅಲ್ಲಿ. ನಾವು ಸ್ನೇಹವನ್ನ ಬಯಸೋದು, ಇನ್ನೊಬ್ಬರ ವ್ಯಕ್ತಿಯಿಂದ ನಾವು ಸ್ನೇಹವನ್ನ ಬಯಸೋದು ಏನೋ ನಮಗೊಂದು ಆನಂದವನ್ನ ನೀಡ್ತಾ ಇರ್ತದೆ. ಸರಿ, ನಮ್ಗೆ ಲಾಭ ಇಲ್ಲ, ಭೌತಿಕವಾದ ಏನೋ ಲಾಭ ಇಲ್ಲ ಅಂದ್ರೆ ವಸ್ತುತಃ ವಸ್ತುಗಳಿಂದನೋ ಅಥವಾ ಶ್ರೀಮಂತರ ಸ್ನೇಹವನ್ನ ಬಯಸ್ತೇವೆ. ಯಾಕೆ? ಆಪತ್ಕಾಲಕ್ಕೆ ಬರುತ್ತಾರೆ ಅಂತ. ಬಡವರ ಸ್ನೇಹವನ್ನು ಬಯಸ್ತೇವೆ, ಯಾಕೆ? ಅವನ ಮೇಲೆ ಏನೋ ಒಂಥರ ಪ್ರೀತಿ. ಆ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ, ಒಬ್ಬ ಮನುಷ್ಯನನ್ನು ನೋಡಿದಾಗ ಬಹಳ ಪ್ರೀತಿ ಆಗುತ್ತೆ ನಮಗೆ, ಅಂದ್ರೆ ಬಹಳ ಮನಸ್ಸಿಗೆ ಆನಂದ ಸಿಗುತ್ತೆ. ಆದ್ದರಿಂದ ನಾವು ನೋಡೋದು, ಮಾತಾಡಿಸೋದು ಮಾಡ್ತೇವೆ. ಹಾಗಾದ್ರೆ ನಾವು ಅತೃಪ್ತರು. ಇನ್ನೊಬ್ಬರನ್ನ ಕಂಡಾಗ, ಇನ್ನೊಬ್ಬರನ್ನ ಮಾತಾಡಿಸಿದಾಗ, ಇನ್ನೊಬ್ಬರ ದರ್ಶನ ಸ್ಪರ್ಶನಾದಿಗಳನ್ನ ಮಾಡಿದಾಗ ನಮಗೆ ಏನೋ ಒಂದು ತೃಪ್ತಿ ಸಿಗತ್ತೆ. ಹಾಗಾದ್ರೆ ನಾವು ಅತೃಪ್ತರು. ಆ ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ಯಾರ ಮೇಲೆ ಸ್ನೇಹ, ಯಾರ ಮೇಲೆ ಉದಾಸೀನ, ಯಾರ ಮೇಲೆ ದ್ವೇಷ? ದ್ವೇಷ ಮಾಡಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಯಾರೂ ಕೂಡ ಅವನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯಿಂದಲೂ ಹೌದು, ಯಾರೂ ಕೂಡ ಅವನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ದ್ವೇಷ ಮಾಡಬೇಕು ಅವನು? ಹಾಗಾದ್ರೆ ಪರಮಾತ್ಮ ಯಾಕೆ ಇವೆಲ್ಲ ಮಾಡೋದು? ಆಯಾಯ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಅವನು ಈ ಎಲ್ಲ ಲೀಲೆಗಳನ್ನ ತೋರಿಸ್ತಾನೆ ಹೊರತು ಅವನಲ್ಲಿ ಯಾವುದೇ ರೀತಿಯಾದ ಈ ದೋಷಗಳಿಲ್ಲ. ಅಂತ ಏನ್ ಮಾಡ್ತಾನೆ ಅಂತಂದ್ರೆ, ಜೀವರಧಿಕಾರಾನುಸಾರದಲ್ಲೀವ ಸುಖ ಸಂಸಾರ ದುಃಖವ, ಆಯಾಯ ಜೀವಿಗಳಿಗೆ ಅಧಿಕಾರದ ಅನುಸಾರವಾಗಿ ಸುಖಗಳನ್ನ ನೀಡ್ತಾನೆ ಪರಮಾತ್ಮ. ಮುಕ್ತರಾದವರಿಗೆ ಲಿಂಗಭಂಗ ನಂತರ ವೈಕುಂಠದಲ್ಲಿ ದಿವ್ಯವಾದ ಸುಖವನ್ನು ಕೊಡ್ತಾನೆ. ನಿತ್ಯ ಸಂಸಾರಿಗಳಿಗೆ ಮತ್ತೆ ಇದೇ ಭೂಮಿಯಲ್ಲೇ ಹುಟ್ಟಿಸ್ತಾನೆ, ಸುಖ ಮಿಶ್ರಿತವಾದ ದುಃಖವನ್ನ ಕೊಡ್ತಾನೆ. ತಮೋಯೋಗ್ಯರಿಗೆ ನೋಡ್ರಿ, ವೈಕುಂಠಕ್ಕೆ ಹೋಗಬೇಕು ಅಂತಂದ್ರೆ ಲಿಂಗಭಂಗ ಆಗಬೇಕು. ಅದೇ ರೀತಿ ಅಂಧನ್ ತಮಸ್ಸಿಗೆ ಹೋಗಬೇಕಂದ್ರೂ ಕೂಡ ಅತ್ಯಂತ ಕೆಳಗಿನ ಲೋಕ, ಅಧೋ ಲೋಕಕ್ಕೂ ಹೋಗಬೇಕಂದ್ರೂ ಕೂಡ ಲಿಂಗಭಂಗ ಆಗಿಯೇನೆ ಅಲ್ಲಿ ಬರೀ ದುಃಖವನ್ನ ಕೊಡ್ತಾನೆ ಪರಮಾತ್ಮ. ಅಂಧನ್ ತಮಸ್ಸಿನಲ್ಲಿ ಬರೀ ದುಃಖಗಳನ್ನು ಕೊಡ್ತಾನೆ. ಈ ಮೂರಲ್ಲೂ ಕೂಡ ಪರಮಾತ್ಮನಿದ್ದಾನೆ, ದೇವ ಮಾನವ ದಾನವ. ತಾ ಉಣದೊಳು ಉಣದೊಲವರವರಿಗುಣಿಸುವ, ಈ ಮೂರಲ್ಲೂ ಕೂಡ ಅವನಿದ್ದೂ ಕೂಡ ಅವರವರಿಗೆ ಯೋಗ್ಯತಾನುಸಾರವಾಗಿ ದುಃಖಗಳನ್ನ ಕೊಡ್ತಾ, ಸುಖಗಳನ್ನ ಕೊಡ್ತಾ, ಸುಖ ಮಿಶ್ರಿತವಾದ ದುಃಖಗಳನ್ನ ಕೊಡ್ತಾ, ಅವರಲ್ಲೇ ಇದ್ದುಕೊಂಡು ಬರೀ ಸುಖವನ್ನ ಗ್ರಹಣೆ ಮಾಡಿ ಪರಮಾತ್ಮ ಆದರೆ ಯಾವುದನ್ನು ಕೂಡ ಅವನು ಉಣ್ಣೋದಿಲ್ಲ, ಅವರವರಿಗೆ ಕೊಡ್ತಾನೆ. 3 ಜನರಲ್ಲೂ ಇದ್ದಾನೆ. ಅದೇ ಪರಮಾತ್ಮ ತಾ
ಉಣದೊಲ, ಉಣ್ಣೋದಿಲ್ಲ. ತ ಉಣದಲೆ, ಅವರೊಳಗಿರುವಂತಹ ಆ ಭೋಗವನ್ನ ಅವನು ಅವನಿಗೆ ಅಟ್ಯಾಚ್ ಆಗೋದಿಲ್ಲ. ಹಿ ಇಸ್ ಎ ಡಿಟ್ಯಾಚ್ಡ್ ಪರ್ಸನ್, ಆದ್ರೂ ನಮ್ಮೊಟ್ಟಿಗೆ ಅಟ್ಯಾಚ್ಡ್ ಆಗಿದ್ದಾನೆ. ನಮ್ಮಿಂದ ಸುಖ ಇಲ್ಲ ಅವನಿಗೆ. ಉಣ ಉಣದಲ, ಉಣದಲೆ ಅವರವರಿಗುಣಿಸುವ, ಆಯಾ ಯೋಗ್ಯತೆಗೆ ಅನುಸಾರವಾದ ಜೀವರಿಗೆ ನಿತ್ಯ ಸುಖವನ್ನ, ಸುಖ ಮಿಶ್ರಿತವಾದ ದುಃಖವನ್ನ, ಬರೀ ದುಃಖವನ್ನ, ನಿತ್ಯ ದುಃಖವನ್ನ ಕೊಡ್ತಾನೆ. ಹೇಗೆ ಗೊತ್ತಾ? ನಿರ್ಗತಾಶನನು, ನಿತ್ಯ ತೃಪ್ತ ಪರಮಾತ್ಮ. ನಿತ್ಯ ತೃಪ್ತನಾದವನಿಗೆ ಯಾರ ಮೇಲೆ ಸ್ನೇಹ, ಯಾರ ಮೇಲೆ ಉದಾಸೀನ, ಯಾರ ಮೇಲೆ ದ್ವೇಷ, ಯಾರ ಮೇಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಾಸರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಎಲ್ಲಿ ಕೇಳಿದರಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ ಇರುತಿಹನು. ಬಲ್ಲಿದರಿಗತಿ ಬಲ್ಲಿದನು ಸರಿ ಇಲ್ಲ ಇವಾಗ, ಅವಲ್ಲಿ ನೋಡಲು ಖುಲ್ಲ ಮಾನವರಲ್ಲ, ನ ಪ್ರತಿಮಲ್ಲ ಜಗಕ್ಕೆಲ್ಲ. ಅದ್ಭುತ ನೋಡಿ. ಏನು ನಮಗೆ ಅರ್ಥ ಆಗೋದು ನೋಡಿ. ಎಲ್ಲಿ ಕೇಳಿದರಲ್ಲಿ, ಏನು ಅಂದ್ರೆ ಎಲ್ಲಿ ಕೇಳಿದೇವೋ ಅಲ್ಲಿ ಪರಮಾತ್ಮ ಶಬ್ದಗಳು ಕೇಳಬೇಕು. ಎಲ್ಲಿ ನೋಡಿದರಲ್ಲಿ, ಎಲ್ಲಿ ನೋಡ್ತೇವೆ ಅಲ್ಲಿ ಪರಮಾತ್ಮ ರೂಪಗಳೇ ಕಣ್ಣಿಗೆ ಕಾಣಿಸ್ಬೇಕು. ಎಲ್ಲಿ ಬೇಡಿದರಲ್ಲಿ, ಹೀಗೆ ಅನ್ಸುತ್ತೆ. ಒಳಾರ್ಥ ಎಷ್ಟು ಅದ್ಭುತ ಅಂತಂದ್ರೆ, ಎಲ್ಲಿ ಕೇಳಿದರಲ್ಲಿ ಅಂತಂದ್ರೆ ನಾವು ಯಾವುದೇ ಒಂದು ಶಬ್ದವನ್ನ ಕೇಳ್ತೇವೆ ಅಂತ ತಿಳ್ಕೊಳ್ಳಿ. ಜೀವರು ಆ ಶಬ್ದಾದಿಗಳನ್ನ ಕೇಳಿದಾಗ, ಶಬ್ದವನ್ನ ಕೇಳಿದಾಗ ಪರಮಾತ್ಮ ಆ ಶಬ್ದದಲ್ಲೂ ಇದ್ದಾನೆ. ಆ ಶಬ್ದಗಳನ್ನ ಗ್ರಹಣೆ ಮಾಡುವಂತಹ ಈ ಕರ್ಣದ ಗೋಲಕದಲ್ಲಿ ಇದ್ದಾನೆ. ವಿಚಾರ ಮಾಡಿ, ನಾನು ಅನೇಕ ಬಾರಿ ಹೇಳಿದ್ದೇನೆ, ನಮಗೆ ಹೊರಗಡೆ ಕಾಣುವಂತಹ ಈ ಒಂದು ಕಿವಿ, ಇದೇ ಶ್ರವಣೇಂದ್ರಿಯ ಅಲ್ಲ, ಇದು ಕರ್ಣ ಶಸ್ಕುಲಿ, ಇದೊಂದು ಕರ್ಣ ಗೋಳಕ ಅಷ್ಟೇ. ಒಳಗಡೆ ಒಂದು ಇದೆ, ಅದು ಅತೀಂದ್ರಿಯವಾದ ಇಂದ್ರಿಯ ಕರ್ಣ, ಅದು ನಿಜವಾದ ಇಂದ್ರಿಯ ಶ್ರವಣೇಂದ್ರಿಯ. ಅದು ಈ ಕರ್ಣಗೋಲಕದಲ್ಲಿ ಇದ್ದಾನೆ, ಒಳಗಡೆ ಶ್ರವಣೇಂದ್ರಿಯದಲ್ಲಿ ಇದ್ದಾನೆ. ಆ ಶ್ರವಣೇಂದ್ರಿಯದ ಅಭಿಮಾನಿಯಾದ ದಿಗ್ದೇವತೆಗಳಲ್ಲಿ ಇದ್ದಾನೆ ಪರಮಾತ್ಮ. ಆ ಶಬ್ದಾಭಿಮಾನಿಯಾದ ಮರುತ್ತಿನಲ್ಲಿ ಇದ್ದಾನೆ ಪರಮಾತ್ಮ. ಎಲ್ಲದರಲ್ಲೂ ಇದ್ದಾನೆ. ಶಬ್ದಾದಿಗಳಲ್ಲಿ, ಶಬ್ದಾದಿಗಳನ್ನ ಗ್ರಹಣೆ ಮಾಡುವಂತಹ ಗೋಳಕದಲ್ಲಿ, ಕರ್ಣೇಂದ್ರಿಯದ ಗೋಳಕದಲ್ಲಿ, ಆ ಕರ್ಣೇಂದ್ರಿಯದಲ್ಲಿ, ಆ ಕರ್ಣೇಂದ್ರಿಯದ ಅಭಿಮಾನಿಯ ದಿಗ್ದೇವತೆಗಳಲ್ಲಿ, ಆ ದಿಗ್ದೇವತೆಗಳಿರುವಂತಹ ಮುಖ್ಯ ಪ್ರಾಣನಲ್ಲಿ ಇದ್ದಾನೆ ಪರಮಾತ್ಮ. ಇದು ಎಲ್ಲಿ ಕೇಳಿದರಲ್ಲಿ. ಎಲ್ಲಿ ನೋಡಿದರಲ್ಲಿ, ನೋಡೋದು ಕಣ್ಣಿನಿಂದ, ಅದೇ ರೀತಿ ನೋಡುವಂತಹ ನಮಗೆ ಚಕ್ಷುರಿಂದ್ರಿಯಕ್ಕೆ ವಿಷಯವಾದ ಪದಾರ್ಥಗಳಲ್ಲಿ, ವಿಷಯಗಳಲ್ಲಿ ಏನನ್ನ ನೋಡ್ತಾ ಇದ್ದೇವೋ, ಮಡಿಕೆನೋ, ಪುಸ್ತಕನೋ, ಫೋನೋ, ಬುಕ್ಕೋ, ಏನೋ ನೋಡ್ತಿರ್ತೇವೆ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಆ ವಸ್ತುಗಳಲ್ಲಿ, ಆ ಪದಾರ್ಥಗಳಲ್ಲಿ, ಆ ಪದಾರ್ಥಗಳನ್ನ ಗ್ರಹಣೆ ಮಾಡುವಂತಹ ನಮ್ಮ ಕಣ್ಣು ಗುಡ್ಡೆ, ಅದೇ ಕಣ್ಣಲ್ಲ, ಕಣ್ಣು ಗುಡ್ಡೆ, ಅದು ನೇತ್ರ ಗೋಳಕ. ಅದು ಅದರ ಒಳಗಡೆ ಅತೀಂದ್ರಿಯವಾದ ಒಂದು ಚಕ್ಷುರಿಂದ್ರಿಯ ಇದೆ. ಚಕ್ಷುರಿಂದ್ರಿಯದಲ್ಲಿ, ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯನಲ್ಲಿ
ಆ ಸೂರ್ಯನಲ್ಲಿ ಪರಮಾತ್ಮ ಇದ್ದಾನೆ. ಅಲ್ಲಿ ಮುಖ್ಯ ಪ್ರಾಣನಲ್ಲಿ, ಇದು ಮುಖ್ಯ ಪ್ರಾಣ ಅನ್ನುವಂಥದ್ದು ಎಲ್ಲದರಲ್ಲೂ ನಾವು ಅನ್ವಯ ಮಾಡ್ಕೊಳ್ಬೇಕು. ಪದಾರ್ಥ, ಆ ಪದಾರ್ಥಗಳು ಏನ್ ಕಾಣಿಸ್ತಾ ಇವೆ, ಆ ಪದಾರ್ಥಗಳ ಅಭಿಮಾನಿಗಳಲ್ಲಿ ಇದ್ದಾನೆ ಪರಮಾತ್ಮ. ಬೇಡಿದರಲ್ಲಿ, ಬೇಡೋದು ಮನಸ್ಸಿನಿಂದ, ಆ ಮನಸ್ಸಿನ ಗೋಳಕದಲ್ಲಿ, ಆ ಮನ ಇಂದ್ರಿಯದಲ್ಲಿ, ಆ ಮನೋ ಅಭಿಮಾನಿಯಲ್ಲಿ, ಅಂದ್ರೆ ಆ ಮನಸ್ಸಿಗೆ ಅಭಿಮಾನಿಯಾದ ರುದ್ರದೇವರಲ್ಲಿ ಮುಖ್ಯ ಪ್ರಾಣನಲ್ಲಿ ಪರಮಾತ್ಮನಿದ್ದಾನೆ. ಎಲ್ಲಿ ಬೇಡಿದರಲ್ಲಿ, ಎಲ್ಲಿ ನೀಡಿದರಲ್ಲಿ, ನೀಡೋದು ದಾನ ಮಾಡೋದು. ಒಂದು ಪದಾರ್ಥವನ್ನ ಕೈಯಿಂದ ಕೊಡ್ತೇವೆ ನಾವು, ಆ ಕೊಟ್ಟ ಪದಾರ್ಥದಲ್ಲಿ ಪರಮಾತ್ಮನಿದ್ದಾನೆ. ಆ ಪದಾರ್ಥ ಅಭಿಮಾನಿಯಲ್ಲಿ ಪರಮಾತ್ಮ ಇದ್ದಾನೆ. ನಮ್ಮ ಕೈಯಲ್ಲಿ, ಹಸ್ತದಲ್ಲಿ ಇದ್ದಾನೆ. ಹಸ್ತಗತ ಹಸ್ತೇಂದ್ರಿಯದಲ್ಲಿ ಇದ್ದಾನೆ. ಆ ಹಸ್ತೇಂದ್ರಿಯ ಅಭಿಮಾನಿಯಾದ ದಕ್ಷನಲ್ಲಿ ಇದ್ದಾನೆ, ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯಲ್ಲಿ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣದಲ್ಲಿ ಪರಮಾತ್ಮನಿದ್ದಾನೆ. ಎಲ್ಲಿ ಬೇಡಿದರಲ್ಲಿ, ಎಲ್ಲಿ ಓಡಿದರಲ್ಲಿ. ಓಡೋದು ಅಂದ್ರೆ ಗಮನಾಗಮನಾದಿಗಳನ್ನ ಮಾಡ್ತೇವೆ ನಾವು. ಹೆಜ್ಜೆಗಳು, ಮೊದಲಿಗೆ ಹೆಜ್ಜೆ ಇಡೋದು ಭೂಮಿಯಲ್ಲಿ, ಭೂಮಿಯಲ್ಲಿ ಇದ್ದಾನೆ. ಆ ಜಡವಾದ ಭೂಮಿಯಲ್ಲಿದ್ದಾನೆ. ಆ ಭೂಮಿಗೆ ಅಭಿಮಾನಿಯಾದ ಭೂದೇವಿಯಲ್ಲಿದ್ದಾನೆ. ಆ ಭೂದೇವಿಯಲ್ಲಿ ನಾವು ಏನ್ ಇಡ್ತೇವೋ, ನಮ್ಮ ಪಾದ, ಗಮನಾಗಮನಾದಿಗಳನ್ನು ಮಾಡೋದು ನಮ್ಮ ಪಾದದಿಂದ. ಆ ಪಾದದಲ್ಲಿ, ಆ ಪಾದೇಂದ್ರಿಯದಲ್ಲಿ, ಪಾದಾಭಿಮಾನಿಯಾದ ಜಯಂತನಲ್ಲಿ, ಅಲ್ಲಿ ಇರುವಂತಹ ಪ್ರಾಣನಲ್ಲಿ, ಮುಖ್ಯ ಪ್ರಾಣನಲ್ಲಿ ಪರಮಾತ್ಮನಿದ್ದಾನೆ. ಆಡಿದರಲ್ಲಿ, ಏನು ಆಡೋದು, ನಮ್ಗೆ ಆಡೋದು ಅಂತಂದ್ರೆ ಬರೀ ಆಟನೇ. ಬ್ಯಾಟ್ ಬಾಲು, ಫುಟ್ಬಾಲು ಇಷ್ಟೇ ನೆನ್ಪು ಬಂದ್ಬಿಡ್ತದೆ. ಮಾತಾಡ್ತೇವಲ್ಲ, ಎಷ್ಟು ಮಾತಾಡ್ತೇವೆ, ಲೆಕ್ಕನೇ ಇಲ್ಲ. ವಚನೇ ಕಾ ದರಿದ್ರತ, ವಚನೆ ಕಾ ದರಿದ್ರತ, ಮಾತಿಗೆ ಏನ್ ಕಡಿಮೆ ಅಂತ. ದರಿದ್ರತೆ ಎಲ್ಲಿದೆ ಮಾತಿಗೆ? ಬೇಕಾದಷ್ಟು ಕೂತಲ್ಲೇ ಪಂಟ ಹಟ್ಟಿ ಹೊಡಿತೇವೆ, ಎಷ್ಟು ಹೋಗುತ್ತೋ ಗೊತ್ತಿಲ್ಲ ಟೈಮು. ಅಂತಹ ಮಾತುಗಳಲ್ಲೂ ಪರಮಾತ್ಮನಿದ್ದಾನೆ. ಆದ್ರಿಂದ ಸರಿಯಾಗಿ, ಹಿತವಾಗಿ, ಮಿತವಾಗಿ, ಸತ್ಯವಾದ ಮಾತುಗಳನ್ನೇ ಆಡಿ ಅಂತ ಹೇಳೋದು. ಆಡಿದರೆ ಆ ಮಾತುಗಳಲ್ಲಿ, ಭಗವನ್ನಾಮ ಸಂಕೀರ್ತನೆ ಎಲ್ಲಾ ಮಾತುಗಳಲ್ಲೂ ಪರಮಾತ್ಮನಿದ್ದಾನೆ. ಆ ಕೀರ್ತನೆಗಳಲ್ಲಿ ಮತ್ತೆ ಮಾತುಗಳು ಅಂತ ಬಂದಾಗ ಶಬ್ದ ಬರ್ತದೆ, ಆ ಶಬ್ದದಲ್ಲೂ ಪರಮಾತ್ಮನಿದ್ದಾನೆ. ಹಿಂದೆ ಹೇಳಿದ್ದಾರೆ, ಆ ಆಡುವಂತಹ ನಮ್ಮ ಬಾಯಿಯಲ್ಲಿ, ಆ ಇದೇ ಬಾಯಿಯೇನೆ ನಮ್ಮ ವಾಗೀಂದ್ರಿಯ ಅಲ್ಲ, ಅತೀಂದ್ರಿಯವಾದ ಒಂದು ವಾಗೀಂದ್ರಿಯ ಇದೆ. ಆ ವಾಗೀಂದ್ರಿಯದಲ್ಲಿ, ಆ ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಅಗ್ನಿಯಲ್ಲಿ, ಅಗ್ನಿಯಲ್ಲಿರುವಂತಹ ಮುಖ್ಯ ಪ್ರಾಣನಲ್ಲಿ ಪರಮಾತ್ಮನಿದ್ದಾನೆ. ಈ ರೀತಿ ಎಲ್ಲರಲ್ಲೂ, ಸರ್ವ ಕ್ರಿಯೆಗಳಲ್ಲಿ, ಸರ್ವ ಇಂದ್ರಿಯಗಳ ಗೋಲಕದಲ್ಲಿ, ಸರ್ವ ಇಂದ್ರಿಯಗಳಲ್ಲಿ, ಆಯಾಯ ಇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿ ಅಂತರ್ಗತನಾಗಿ ಪರಮಾತ್ಮನಿದ್ದಾನೆ. ಬಲ್ಲಿದರಿಗತಿ ಬಲ್ಲಿದನು. ಬಲ್ಲಿದರಿಗೆ, ಯಾರು ಈ ರೀತಿ ಅನುಸಂಧಾನಯುಕ್ತವಾಗಿ ಎಲ್ಲಾ ವ್ಯಾಪಾರಗಳನ್ನ ಮಾಡ್ತಾರೋ, ಇದೆಲ್ಲ ಪರಮಾತ್ಮನೇ ಮಾಡಿಸ್ತಾ ಇರೋದು, ಅಂದೇನೂ ಇಲ್ಲ ಎಂಬುದಾಗಿ ಬಲ್ಲಿದರಿಗೆ, ಈ ರೀತಿ ಅವರು ಚಿಂತನೆ ಮಾಡ್ತಿರ್ತಾರೋ ಅಂಥವರಿಗೆ ಅತಿ ಬಲ್ಲಿದನು. ಸರಿಯಾಗಿ ಅವರನ್ನ ಅವರು ತಿಳಿದಿದ್ದಾರೆ ಅಂತ ಅರ್ಥ. ಇವಾಗಾವಲ್ಲಿ ನೋಡಲು, ಎಲ್ಲಿ ನೋಡ್ತೀರಪ್ಪ? ಎಲ್ಲಿ ನೋಡಿದ್ರೂ ಕೂಡ ಪರಮಾತ್ಮನಿಗೆ ಸರಿಸಾಟಿಯಾದ ಒಬ್ಬ ವ್ಯಕ್ತಿಯೇ ಇಲ್ಲ. ಉತ್ತಮವಾದ ವ್ಯಕ್ತಿ ಬಿಟ್ಬಿಡ್ರಿ, ಸರಿಸಮಾನನಾದ ವ್ಯಕ್ತಿ ಇಲ್ಲ. ಎಲ್ಲಿ? ಬ್ರಹ್ಮಾಂಡದಲ್ಲಿ ನೋಡ್ರಿ, ಬ್ರಹ್ಮಾಂಡದಲ್ಲಿ ಇರುವಂತಹ ಅನೇಕ ಪಿಂಡಾಂಡಗಳಲ್ಲಿ ನೋಡ್ರಿ, ಆಯ್ತು, ಬ್ರಹ್ಮಾಂಡ ಹೊರಗಡೆ ಅವ್ಯಾಕೃತ ಆಕಾಶದಲ್ಲಿ ನೋಡಿ, ಎಲ್ಲಿ ನೋಡಿದರೂ ಕೂಡ ಪರಮಾತ್ಮನಿಗೆ ಸರಿಯಾದವನು ಇಲ್ಲ.
ಖುಲ್ಲಮಾನವರ ಖುಲ್ಲಮಾನವರಲ್ಲ. ಯಾರು ಅಹಂಕಾರ ಮಮಕಾರಾದಿಗಳಿಂದ ನಾನೇ ಶ್ರೇಷ್ಠ, ನಾನು ಹೀಗಿದ್ದೆ, ನಾನು ಹಾಗೆ ಮಾಡಿದೆ, ನಾನಿಲ್ದೇನೆ ಹಾಗೇ ಇಲ್ಲ, ನೋಡ್ರಿ ಇಷ್ಟು ಹೆಲ್ಪ್ ಮಾಡಿವಿ, ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅವ್ರು ನಮಗೆ. ನಮ್ದು ಅನ್ನೋದು ಏನಿದೆ ನಿಮಗೆ? ಮತ್ತೊಬ್ರ ಹತ್ರ ಥ್ಯಾಂಕ್ಸ್ ಹೇಳಿಸ್ಕೊಳ್ಲಿಕ್ಕೆ ನೀವು ಮಾಡಿದ್ರ ಹಾಗಾದ್ರೆ? ಹ ಶಕ್ತಿ ನಿಮ್ದ, ಬುದ್ಧಿಶಕ್ತಿ ನಿಮ್ದ, ದೇಹ ಶಕ್ತಿ ನಿಮ್ದ, ಆಯಾಯ ಕೆಲಸಗಳನ್ನ ಮಾಡ್ಲಿಕ್ಕೆ ಎಲ್ಲಾ ಇಂದ್ರಿಯಗಳಿಂದ ಏನೇನು ಶಕ್ತಿ ಬಂತು ಅದು ನಿಮ್ದ? ಯಾವುದೂ ನಮ್ದಲ್ಲ ಅಂತಂದ ಮೇಲೆ ಮತ್ತೊಬ್ಬರಿಂದ ಆ ಧನ್ಯವಾದವನ್ನ ಸ್ವೀಕಾರ ಮಾಡಬೇಕು ಅನ್ನೋ ಬಯಕೆ ಯಾಕೆ? ಎಷ್ಟೋ ಕೆಲಸ ಮಾಡಿರ್ತಾನೆ, ಒಂದು ಥ್ಯಾಂಕ್ಸ್ ಹೇಳಿಲ್ಲ ನಮಗೆ ಅಂತ ಬೇಜಾರು. ಅಯ್ಯೋ ಮೂರ್ಖ. ನಮ್ದು ಅನ್ನೋದು ಏನಿದೆ ಹೇಳಿ? ಮನಸ್ಸಿತ್ತ ಮನಸ್ಫೂರ್ತಿಯಾಗಿ ಮಾಡಿ, ಇನ್ನೊಬ್ಬರಿಂದ ಏನೂ ಬಯಸಬೇಡಿ. ಆಯ್ತಪ್ಪ, ಒಂದು ಥ್ಯಾಂಕ್ಸ್ ಹೇಳ್ದ, ಓಕೆ ಇಟ್ಕೊಂಡ್ಬಿಡೋಣ. ಏನ್ ಸಿಕ್ತು ನಿಮಗೆ? ಒಂದು ಕ್ಷಣದ ಆನಂದ ಅಷ್ಟೇ. ನೆಕ್ಸ್ಟ್ ಏನು? ಮರ್ತೇ ಹೋದ್ವಿ. ಇನ್ನೊಂದು 10 ದಿನ ಆದ್ಮೇಲೆ ಅವ್ನು ಥ್ಯಾಂಕ್ಸ್ ಹೇಳಿದ್ದು ಮರ್ತ್ವಿ. ಆದ್ರೆ ಕೆಲಸ ಮಾಡಿದ್ ಮಾತ್ರ ನೆನಪಿರ್ತದೆ ನಮಗೆ. ಆ ಒಂದು ಥ್ಯಾಂಕ್ಸಿನಿಂದ ಅಹಂಕಾರ, ಓ ನಾನು ಮಾಡಿದೆ ಅದಕ್ಕೋಸ್ಕರ ಮಾಡೋದು. ಖುಲ್ಲಮಾನವರು ಅಂತಂದ್ರೆ ಬರೀ ಅಹಂಕಾರ ಮಮಕಾರ, ನಾನೇ ನಂದೇ ಎನ್ನುವಂತಹ ಕ್ಷುದ್ರ ಮನಸ್ಸುಳ್ಳಂತಹ ಜನರು, ಅವರು ಮಾಡುವಂತಹ ಭಕ್ತಿ ಪೂಜಾದಿಗಳನ್ನ ಪರಮಾತ್ಮ ಅಂಗೀಕಾರ ಮಾಡೋದಿಲ್ಲ. ಪಂಡಿತರು ನಾವು, ನಮಗೆ ಮೊದಲೇ ಎಲೆ ಬೇಕು, ನನ್ಗೆ ಮೊದಲೇ ಬೇಕು. ಸ್ವಲ್ಪ ಆ ಕಡೆ ಎಲ್ಲ ಕೂಡಿಸ್ಬಿಟ್ರೆ, ಅಯ್ಯೋ ಅಲ್ಲಿ ಕೂಡಿಸ್ಬಿಟ್ರು ನನಗೆ ನಾಳೆಯಿಂದ ಊಟಕ್ಕೆ ಹೋಗೋದೇ ಇಲ್ಲ ಅವ್ರ ಮನೆಗೆ, ಕರೆದ್ರೂ ಹೋಗೋದಿಲ್ಲ ಇನ್ನು ಮುಂದೆ ಯಾವ ಫಂಕ್ಷನ್ಗೂ ಕೂಡ. ಏನ್ ಆಗ್ಬೇಕಾಗಿದೆ? ಏನು ಪಂಡಿತ, ಏನು ಓದಿದ್ದೇವೆ ಹೇಳಿ? ಏನು ಗೊತ್ತಿದೆ ನಮಗೆ? ಇಷ್ಟು ಸಣ್ಣ ಸ್ಥಳಾಂತರ ಮಾಡಿರೋದ್ರಿಂದಾಗಿ ಅಯ್ಯೋ ನನಗ್ ಬಡಿಸ್ಲಿಲ್ಲ, ಅವನಿಗೆ ಬಡಿಸ್ಬಿಟ್ರು ಮೊದಲಿಗೆ. ಆಮ, ಇದೇ ಹೀಗೆ ನಡೀತಾ ಇದೆ ಇದೆಲ್ಲ. ಒಂದು ಅರ್ಧ ಗಂಟೆಯ ಊಟಕ್ಕೋಸ್ಕರ, ಊಟದಿಂದಾಗಿ ಆ ಅಹಂಕಾರ ಇರೋದ್ರಿಂದಾಗಿ ವರ್ಷ ಪೂರ್ತಿ ಸಿಟ್ಟು. ಏನು ಬರ್ತದೆ? ಇಷ್ಟು ಅಹಂಕಾರನ? ಏನು ಒಂದೆರಡು ಅಕ್ಷರ ಓದ್ಬಿಟ್ಟಿದ್ದೇವೆ ಅಂತಂದ್ರೆ ಕೊಂಬು ಬಂದ್ಬಿಡ್ತದೆ. ಅಂತಹ ಎಂತಹ ಶಾಸ್ತ್ರವನ್ನೇ ಓದಲಿ, ಅಹಂಕಾರ ಬಂತ, ಹೋಯ್ತು ಶಾಸ್ತ್ರಜ್ಞಾನ, ಬರ್ತಾ ಬರ್ತಾ ನಶಿಸಿ ಹೋಗುತ್ತೆ ಅಷ್ಟೆ. ಅವರು ಮಾಡುವಂತಹ ಪೂಜಾದಿಗಳನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ನಾನು ದಿನಾ ಪೂಜೆ ಮಾಡ್ತೇನೆ, ನಾನು ದಿನಾ ಪರಮಾತ್ಮನಿಗೆ ಇಡ್ಲಿ ಒಲೆ ಮೇಲೆ ಅಡಿಗೆ ಮಾಡಿ ನೈವೇದ್ಯ ತೋರಿಸ್ತೇನೆ. ಏನು ನೀನು ಮಾಡೋದು ಏನಿದೆ? ಆ ದಿನನಿತ್ಯ ತೋರಿಸ್ತೇನೆ, ನಾನು ಮಾಡ್ತೇನೆ ಅಂದ್ರೆ ಬಂದ್ರೆ ಹೋಯ್ತು. ಪರಮಾತ್ಮ ಮಾಡಿಸ್ತಾನೆ. ಆದ್ದರಿಂದ ನಾವು ಆರಾಮಾಗಿರ್ತೇವೆ. ಈ ರೀತಿ ಒಂದು ಜ್ಞಾನ ಬೇಕು. ಇಂತಹ ಕ್ಷುದ್ರ ಮನಸ್ಸುಳ್ಳಂತಹ ಆ ಮನುಷ್ಯರ ಭಕ್ತಿ ವಿಶ್ವಾಸಕ್ಕೆ ಪರಮಾತ್ಮ ಮೆಚ್ಚೋದಿಲ್ಲ. ಅವನು ಅಪ್ರತಿಮಲ್ಲ, ತನ್ನ ಸಾಮರ್ಥ್ಯದಿಂದ ಇರುವಂತವನು ಆ ಪರಮಾತ್ಮ. ಜಗಕ್ಕೆಲ್ಲ ಸರ್ವಕಾಲದಲ್ಲೂ ಕೂಡ ಅನಂತಾನಂತ ಬ್ರಹ್ಮಾಂಡಗಳಿಗೂ ಕೂಡ ಅವನೇ ಸ್ವಾಮಿ. ಬೇರೆ ಬೇರೆ ಬ್ರಹ್ಮರಿರಬಹುದು,
ಒಂದೊಂದು ಬ್ರಹ್ಮಾಂಡಗಳಿಗೆ ಅಷ್ಟು ಡೀಪ್ ಆಗಿ ಇನ್ನೂ ಎಲ್ಲೂ ಹೇಳಿರ್ಲಿಕ್ಕಿಲ್ಲ. ಬರೀ ಈ ಒಂದು ನಾವಿರುವಂತಹ ಬ್ರಹ್ಮಾಂಡದ ಬಗ್ಗೆ ಹೇಳಿರ್ತಾರೆ. ಇಂತಹ ಸಮಯದಲ್ಲಿ ಪರಮಾತ್ಮನ ನಾಭಿಯಲ್ಲಿ ಕಮಲ ಹುಟ್ಟಿತು. ಆ ಕಮಲದಲ್ಲಿ ಚತುರ್ಮುಖ. ಆ ಕಮಲದ ಒಂದು ದಂಟೇನಿದೆ, ಡೇಟು, ಅದೇ ಬ್ರಹ್ಮಾಂಡ. ಅದರಲ್ಲಿ ಏನೇ 14 ಲೋಕಗಳಿವೆ. ಇಂತಹ ಬ್ರಹ್ಮಾಂಡಕ್ಕೆ ಈ ಚತುರ್ಮುಖ ಅಧಿಪತಿ ಆಗಿದ್ದಾನೆ. ಆದ್ಯ ಜೀವ ಚತುರ್ಮುಖ ಅಂತ. ಅದು ಈ ಬ್ರಹ್ಮಾಂಡಕ್ಕಾಯ್ತು. ಇನ್ನು ಬೇರೆ ಬೇರೆ ಬ್ರಹ್ಮಾಂಡಕ್ಕೆ ಯಾಕೆ ಇರಬಾರ್ದು? ಯಾಕೆ? ಈಗ ಮುಕ್ತಿಯಲ್ಲಿ ಅನಂತ ಮುಕ್ತ ಬ್ರಹ್ಮರಿದ್ದಾರೆ, ಚತುರ್ಮುಖ ಬ್ರಹ್ಮರು ಮುಕ್ತಿಯಲ್ಲಿದ್ದಾರೆ. ಈಗ ವೈಕುಂಠದಲ್ಲಿ ಎಷ್ಟು ಕಳೆದು ಹೋಗಿದೆ ಯುಗಗಳು. ಅನಂತಾನಂತ ಕಾಲದಿಂದ ಅಂತ ಬರೀ ಡೈಲಾಗ್ ಹೇಳ್ತೇವೆ ಅಷ್ಟೇ. ಅನಂತಾನಂತ ಕಾಲದಿಂದ ಎಷ್ಟು ಬ್ರಹ್ಮಾಂಡಗಳು ಹುಟ್ಟಿವೆ, ಎಷ್ಟು ಬ್ರಹ್ಮರು ಅಟ್ ಅ ಟೈಮ್ ಅವರು ವೈಕುಂಠಕ್ಕೆ ಹೋಗಿದ್ದಾರೆ, ಎಷ್ಟು ವಾಯುದೇವರು ಚೇಂಜ್ ಆಗಿದ್ದಾರೆ, ಎಷ್ಟು ಇಂದ್ರಾದಿಗಳು ಚೇಂಜ್ ಆಗಿದ್ದಾರೆ. ಆಯಾಯ ಮನ್ವಂತರಕ್ಕೆ ಅನುಸಾರವಾಗಿ ಅದನ್ನ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೀ ಚತುರ್ಮುಖ ಬ್ರಹ್ಮದೇವರ ಒಂದು ದಿನದ ವಿಚಾರವೇ ಬಹಳ ಕಷ್ಟ ಇದೆ ನಮಗೆ. ಒಂದು ಕಲ್ಪ, 14 ಮನ್ವಂತರಗಳು, ಅದರಲ್ಲಿ ಎಷ್ಟು ವರ್ಷಗಳು, ಎಷ್ಟು ಹಗಲು, ಎಷ್ಟು ದಿನ ರಾತ್ರಿಗಳು, ಬಹಳ ಕಷ್ಟ ಇದೆ. ಅದನ್ನೇ ತಿಳ್ಕೊಳಿಕ್ ಆಗೋದಿಲ್ಲ. ಏನೂ ತಿಳ್ಕೊಳ್ಳೋದೇನೆ ಒಂದೆರಡು ಅಕ್ಷರ ಓದಿದ್ದೀವಿ ಅಂತಂದ್ರೆ ನಾವು ಎಲ್ಲೋ ತಿಳ್ಕೊಂಡಿದ್ದೇವೆ ಅಂತ ಇದೆ ಶೆಟ್ಟಿಸ್ ನಡೀತೇವೆ ನಾವು. ಇಂತಹ ಅಪ್ರತಿಮಲ್ಲ ಜಗಕ್ಕೆಲ್ಲ. ಆದರೆ ಆಯಾಯ ಬ್ರಹ್ಮಾಂಡಗಳಿಗೆ ಬೇರೆ ಬೇರೆ ಬ್ರಹ್ಮರಿರಬಹುದು. ಆದರೆ ಎಲ್ಲರಿಗೂ ಒಬ್ಬ ಪರಮಾತ್ಮ, ಇವನೇ ಇವನೇ ಅದು. ಇವನಿಗಿಂತ ಸಮನಾದ, ಇವನಿಗೆ ಸಮನಾದವರು ಯಾರಿಲ್ಲ, ಸಮನಾದವರೇ ಇಲ್ಲ ಅಂತ ಮೇಲೆ ಉತ್ತಮರಾದವರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಏನಿಲ್ಲ ಆಚಾರ್ಯ, ಆದ್ರೆ ನಮ್ಗೆ ಕೆಲವು ಸತಿ ಯೋಚನೆ ಮಾಡ್ತಾ ಇರ್ತೀವಲ್ಲ, ನಮ್ಮ ಯೋಚನಾ ಲಹರಿ ಎಷ್ಟು ತಪ್ಪು ಅನ್ನೋದು ಗೊತ್ತಾಗತ್ತೆ. ಅದೇ ಹೌದು. ವೇದವ್ಯಾಸರು ಬಟ್ ಆಯ್ತು, ಅನೇಕ ಪುರಾಣಗಳನ್ನು ಬರೆದಿದ್ದಾರೆ ಸರಿ. ಆದರೆ ಎಲ್ಲವನ್ನೂ ಹೇಳಿದ್ದಾರೆ ಅಂತ ಏನು ಗ್ಯಾರಂಟಿ? ಈ ಮಾನವರಿಗೆ ಎಷ್ಟು ಬೇಕೋ ಅಷ್ಟೇ ಹೇಳಿರ್ಬೋದಲ್ಲ, ಇವರಿಗೆ ಇಷ್ಟೇ ಯೋಗ್ಯತೆ ಅಂತ ಹೇಳಿ ಇಷ್ಟೇ ಹೇಳಿರ್ಬೋದಲ್ಲ. ಅಥವಾ ಅವ್ರು ಜಾಸ್ತಿ ಹೇಳಿದ್ರು ನಮ್ ಯೋಗ್ಯತೆ ಇಷ್ಟೇ ಅಂತ ಇಷ್ಟೇ ತಿಳ್ಕೊಳಕ್ ಆಗೋದು, ನಾವು ತಿಳ್ಕೊಂಡಿರೋದೇ ಇಷ್ಟೇ ಅದನ್ನು ಇರ್ಬೋದು. ಆಗಿರ್ಬೋದಲ್ಲ. ಹೌದು, ಎಲ್ಲಾ ಸಾಧ್ಯತೆನೂ ಇದೆ ಆಚಾರ್ಯ. ಬಟ್ ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ಬೆಳೆದಿದ್ದೀವ ನಾವು ಅಂತ ನಮಗೆ ಅನುಮಾನ. ಅಷ್ಟಾಗಿಲ್ಲ, ಅಷ್ಟೊಂದು ಮೆಚುರಿಟಿ ಇಲ್ಲ ಎಷ್ಟು ನಮ್ಗೆ. ಬ್ರಹ್ಮಾಂಡಗಳಿವೆ, ಎಷ್ಟು ಇದು ಇದೆ. ಈ ವಿಚಾರ ಮಾಡಿದ್ರೆ ಸುಮ್ನೆ ನೀರವ ಮೌನ ಅಷ್ಟೇ, ಸುಮ್ಮನೆ ಕೂಡ್ಬೇಕಷ್ಟೇ, ಬೇರೆ ಏನು ವಿಚಾರ ಹಾಗಾಗತ್ತೆ. ಎಲ್ಲಿದ್ದೀವಿ ನಾವು, ಹೇಗಿದ್ದೀವಿ, ಏನಿದು, ನಮ್ಮ ಅಸ್ತಿತ್ವ ಎಲ್ಲಿದೆ, ನಂದು ಅನ್ನೋದು ಏನಿದೆ ಈ ಬ್ರಹ್ಮಾಂಡದಲ್ಲಿ? ಈ ಬ್ರಹ್ಮಾಂಡದಲ್ಲಿ ಒಂದು ಮಧ್ಯ ಲೋಕವಾದ ಭೂಲೋಕದಲ್ಲಿ, ಅದರಲ್ಲೂ ಭೂಲೋಕದಲ್ಲಿ ಮುಖ್ಯವಾಗಿ ಈ ಜಂಬೂ ದ್ವೀಪದಲ್ಲಿ, ಈ ಏಷ್ಯಾ ಖಂಡದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಎಲ್ಲೋ ಒಂದು 60-40 ಜಾಗ ನಮ್ದು ಅಂತ ಬಡದಾಡ್ತೇವೆ. ನಮ್ದಿದು. ಈಗಂತೂ ಚಂದ್ರನ ಮೇಲೂ ಎಲನ್ ಮಸ್ಕ್ ಹೋಗ್ತಿದ್ದಾನೆ, ಚಂದ್ರನ ಮೇಲೂ ಸೈಟ್ ತಗೊಳಕ್ ಹೋಗೋದು ಈಗ.
ಎಂತ ಹಣೆ ಬರಹ. ಎಷ್ಟು ಚಂದಿರ, ಎಷ್ಟು ಸೂರ್ಯ, ಎಷ್ಟು ಗ್ರಹಗಳು, ತಾರೆಗಳು, ಅದೆಲ್ಲಾ ತಗೊಳಕ್ಕಿಂತ ಒಬ್ಬನೇ ಒಬ್ಬನಾಗಿರುವಂತಹ ಇನ್ ದೇವತೆಗಳು ಬೇಡ, ಪರಮಾತ್ಮನನ್ನು ಗಟ್ಟಿಯಾಗಿ ನಂಬಿದರೆ ಸಾಕು. ಹೇಳಿದ್ರೆ ಬಹಳ ಇದೆ, ಅದು ಬಹಳ ಇದ್ದಿದ್ದು ಅದನ್ನ ಹೇಳಿಕ್ಕೂ ಆಗೋದಿಲ್ಲ. ಅದನ್ನ ಕ್ಷಮಿಸಿ, ಹೇಳಿದ್ರೆ ಅಲ್ಲ, ಹೇಳಿಕ್ ಆಗದೆ ಇರೋದೇ ಇರೋದು. ಅದು ಬಹಳ ಇರೋದ್ರಿಂದ ಹೇಳಿಕ್ ಆಗೋದಿಲ್ಲ ಅಷ್ಟೇ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣ.